ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ ನಾನು. ಇವತ್ತಿನ ದಿನ ಮಕ್ಕಳ ದಿನಾಚರಣೆ. ಮಕ್ಕಳ ದಿನಾಚರಣೆ, ದಿನ ಆಚರಣೆ. ಈ ದಿನ ಮಕ್ಕಳಿಗೆ ತಂದೆ ತಾಯಿಯ ಅವಶ್ಯಕತೆ, ಶಿಕ್ಷಣ ಕೊಟ್ಟ ಗುರು ಅವಶ್ಯಕತೆ ಮತ್ತು ಸಂವಿಧಾನದ ಒಂದು ಶಿಕ್ಷಣ ಅವಶ್ಯಕತೆಗೋಸ್ಕರ ಮಕ್ಕಳ ಒಂದು ಶಿಕ್ಷಣ ಒಂದು ಕಾರ್ಯಕ್ರಮ. ಇವತ್ತು ಶಿಕ್ಷಣ ಕೊಟ್ಟ ಗುರು ಮೂರ್ತಿ ಕಟ್ಟಬೇಕಂತ, ಜನ್ಮ ಕೊಡು ತಂದೆ ತಾಯಿ ಋಣ ತೀರಿಸ್ಬೇಕಂತ ಸಂವಿಧಾನನ ನಾವು ಫಾಲೋವರ್ಸ್ ಆಗಿ ನಡಿಬೇಕು. ಆದರೆ ಇವತ್ತು ಉತ್ತರ ಭಾರತದಲ್ಲಿ ಹೆಚ್ಚಿನ ಶಿವನ ಭಕ್ತರಿದ್ದಾರೆ, ರಾಮನ ಭಕ್ತರಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅಂಬೇಡ್ಕರ್ ಭಕ್ತರು ತುಂಬಿ ತುಳುಕ್ತಾ ಇದ್ದಾರೆ. ಬಟ್ ಇವತ್ತಿನ ಒಂದು ಈ ನರೇಂದ್ರ ಮೋದಿಯವರು 2014ರಿಂದ ಅವರು ಪ್ರಧಾನಮಂತ್ರಿಯಾಗಿ ಇಲ್ಲಿವರೆಗೂ ಅವರು ಕಾಯಕ ಅಂದ್ರೆ ಸರ್ವಿಸ್ ಜಾಸ್ತಿ ಆದ್ರೂ ಕಾಯಕ ಏನಿಲ್ಲ. ಯಾಕಂದರೆ ಅವ್ರಿಗೆ ಮಕ್ಕಳು ಸಂತಾನ ಏನಾದರೂ ಇದ್ದಿದ್ದರೆ ಅವ್ರಿಗೆ ಈ ಮಕ್ಕಳ ಒಂದು ಶಿಕ್ಷಣ ಕಾರ್ಯಕ್ರಮದ ಬಗ್ಗೆ ಅವರು ಅರಿವು ಮೂಡಿಸ್ತಿದ್ರು. ಬಟ್ ಅವರಿಗೆ ಮಕ್ಕಳ ಅವಶ್ಯಕತೆ ಇಲ್ಲ. ಏನಪ್ಪ ಅಂದರೆ ಗೆಲುವು. 5 ವರ್ಷ ಇವ್ರು ದುಡ್ಡು ಮಾಡೋದು, ಬಡವರ ರಕ್ತ ಹೀರಿ, ರೈತರ ರಕ್ತ ಹೀರಿ ದುಡ್ಡು ಮಾಡೋದು, ಮತ್ತು ಆ ದುಡ್ಡಿನಲ್ಲಿ ನಮ್ಮವರಿಗೆ ಬೆಂಕಿ ಹಚ್ಚಿ ನಮ್ಮ ಅಮಾಯಕರನ್ನ ಬಲಿ ತಗೊಳ್ಳೋದು, ಆ ಅಪರಾಧಿಗಳ ಯಾವತ್ತಿಗೆ ಬಯಲಿಗೆ ಎಳೆದಂಗೆ ಮುಚ್ಚಾಕೋದು, ಇವ್ರಿಗೆ ಬೇಕಾದಾಗ ಸಾಯಿಸೋದು, ಬೇಡಾದಾಗ ಬಿಡೋದು, ಬೇಕಾದಾಗ ಎನ್ಕೌಂಟ್ರ್ ಮಾಡೋದು, ಬೇಡಾದಾಗ ಅರೆಸ್ಟ್ ಮಾಡೋದು. ಇಂಥ ಒಂದು ವ್ಯವಸ್ಥೆಗಳು ಇವತ್ತು ಈ ಒಂದು ಕೇಂದ್ರ ಸರ್ಕಾರದ ದುರಾಡಳಿತದಿಂದ ನಾವು ಕಾಣ್ತಾ ಇದ್ದೀವಿ. ಮತ್ತು ಇವತ್ತು ಪ್ರಜೆಗಳು ಅರ್ಥ ಮಾಡ್ಕೋಬೇಕು, ಈ ದೇಶಕ್ಕೆ ಸಂವಿಧಾನ ಏನು ಹೇಳೈತಿ, ಕಾನೂನನ್ನು ಕಾನೂನದಲ್ಲಿ ಮಟ್ಟ ಹಾಕು, ಮುಳ್ಳನ್ನು ಮುಳ್ಳಿಂದನ್ನು ತೆಗಿಬೇಕಂತ. ಇವತ್ತು ಕಾನೂನು ಗೊತ್ತಿಲ್ಲದವ್ರಿಗೆ ಕಾನೂನು ಅರಿವು ತಿಳ್ಕೊಳ್ರಿ. ಪ್ರತಿಯೊಂದು ಮಕ್ಕಳ ದಿನಾಚರಣೆ ಮಾಡೋದು ಅಷ್ಟೇ ಅಲ್ಲ, ಅವರ ಒಂದು ತಲೆಯಲ್ಲಿ 5 ನಿಮಿಷದ ಚಟ, 5 ನಿಮಿಷದ ಆಟ, 5 ನಿಮಿಷದ ಸಿಟ್ಟು, ಈ ಒಂದು ಕಾನೂನೊಳಗಡೆ ಯಾವ ರೀತಿ ಇದೆ, 511 ಕ್ರಿಮಿನಲ್, 158 ಸಿವಿಲ್, ಕಳೆ ಲೆಕ್ಕ ಮತ್ತು ಕೂಡಿಸೋ ಲೆಕ್ಕ, ಮತ್ತು ಅಪರಾಧಿಗೆ ಎಷ್ಟೇ ಚಟ ಮಾಡಿ ತಪ್ಪು ಮಾಡಿ ಜೈಲಿಗೆ ಹೋದ್ರೂ ಅವ್ರಿಗೆ ಶಿಕ್ಷೆಯಿಂದ ಶಿಕ್ಷಣ ಇದೆ. ಆದರೆ ಇವತ್ತಿನ ಕಾನೂನು ವ್ಯವಸ್ಥೆಗಳು ಶಿಕ್ಷೆಯಿಂದ ಶಿಕ್ಷಣ ಕೊಡ್ತಾ ಇಲ್ಲ. ಶಿಕ್ಷೆಯಿಂದ ಅತಿ ದೊಡ್ಡ ಶಿಕ್ಷೆನೂ ಅವರೇ ಕೊಡ್ತಾ ಇದ್ದಾರೆ. ಹ್ಯಾಟ್ ದಿ ಕ್ರೈಮ್. ನಾನು ಕಾನೂನು ಕೇಳೋದು, ನಾವು ಮಾಡಿದ ಅಪರಾಧಕ್ಕೆ ನಾವು ಬದ್ಧರಾಗಿರ್ತೀವಿ, ಬಟ್ ನಾಟ್ ದಿ ಕ್ರಿಮಿನಲ್. ಆ ಅಪರಾಧದ ಆ ಶಿಕ್ಷೆಯ ಹಿಂದೆ ಹಕ್ಕಿಗೆ ಧಕ್ಕೆ ಕೊಡೋಂಥ ವ್ಯವಸ್ಥೆ ಮಾನವ ಹಕ್ಕು ಆಯೋಗ ಇದನ್ನು ತಡೆ ಹಿಡಿಬೇಕು. ಆದರೆ ಮಾನವ ಹಕ್ಕು ಆಯೋಗನ ತುಳಿದು ಮಣ್ಣ ಮುಚ್ಚಿ ಇವರೇ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ. ಇವತ್ತು ನ್ಯಾಯಾಂಗದ ವ್ಯವಸ್ಥೆ ಹೆಂಗೈತಪ್ಪ ಅಂತಂದರೆ, ಒಬ್ಬ ಕುರಿ ಕಾಯೋನು ಆಶ್ಚರ್ಯ ಆಗ್ತಾನೆ. ಹೆಂಗೆ ಆಶ್ಚರ್ಯ ಆಗ್ತಾನಂದರೆ, ಇವತ್ತು ಒಂದು ಗವಾಯಿಯವರು ಪ್ರಕರಣ, ಅವರಿಗೆ ಕೋರ್ಟ್ನಲ್ಲಿನ ಶೂ ಎಸ್ತ್ ಪ್ರಕರಣ, ಆರೋಪಿ ಅವರು ಕಂಪ್ಲೇಂಟ್ ಕೊಡದಿದ್ದರು, ಇವರು ಅರೆಸ್ಟ್ ಮಾಡಿಸ್ಬೋದಾಗಿತ್ತು. ಯಾಕಂದ್ರೆ ಅದು ಪ್ರಶ್ನೆ ಐತಿ, ನ್ಯಾಯಾಂಗದ ಸ್ಥಾನ ಕೊಡೋದ್ನೋ ಅಥವಾ ನ್ಯಾಯಾಧೀಶರಿಗೆ ಹೊಡೆದ್ನೋ ಅನ್ನೋಂಥ ವಿಚಾರ ಅವನು ಅಲ್ಲಿ ಹೇಳೋದಕ್ಕಿಂತ ಆ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ ಹೇಳಬೇಕು. ಆರೋಪಿಯಾಗಿ ಅವನ ಮೇಲೆ FIR ಆಗೈತಿ,
ಆದಂಗೆ ಅದು ಅವನ್ನ ಅರೆಸ್ಟ್ ಮಾಡಬೇಕು, ಒಳಗೆ ಹಾಕಬೇಕು. ಇಂಥ ಒಂದು ವ್ಯವಸ್ಥೆನ ನೀವು ಅಂಥ ಪ್ರಕರಣ ಕಣ್ಣಿಗೆ ಕಂಡ್ರೂ ಪ್ರತ್ಯಕ್ಷದರ್ಶಿಗಳು ಇದ್ರೂ ಅಂಥ ಪ್ರಕರಣಕ್ಕೆ ಒಂದು ಶಿಕ್ಷೆ ಕೊಡೋಕ್ಕಾಗಲಿಲ್ಲ. 28 ಮಂದಿ ಆ ಒಂದು ಕಾಶ್ಮೀರದಲ್ಲೇ ಎನ್ಕೌಂಟ್ರಾಗಿ ಸತ್ತರಲ್ಲ, ಅವರು ತಾಲಿಬಾನ್ಗಳು ಅಥವಾ ನಕ್ಸಲ್ಗಳು ಅಥವಾ ನಮ್ಮ ಭಾರತ ದೇಶದ ಪ್ರಜೆಗಳು ಯಾರು ಅನ್ನೋದು ಆ 4 ಮಂದಿನ ತಮ್ಮೊಂದು ನಿಲ್ಲಿಸೋಕೆ ಆಗಲಿಲ್ಲ ಮೋದಿಯವರಿಗೆ. ಇವತ್ತು ಅವರೆಲ್ಲ ಕುತಂತ್ರಗಳಿಂದನೇ ಇವತ್ತು ನಿಮ್ಮನ್ನು ಮಂಕುಬೂದಿ ಏರಿಸಿ ಈ ಸ್ಥಾನಕ್ಕೆ ಈವರೆಗೆ ತಂದಿದ್ದಾರೆ. ಈ ಒಂದು 5 ವರ್ಷ ಅವ್ರೇನಾದರೂ ಮುಂದುವರೆದು ಬಿಟ್ಟರೆ ನಿಜವಾಗಿ ಅವರಿಗೆ ಜನರೇ ಉತ್ತರ ಕೊಡ್ತಾರೆ. ಯಾಕಂದರೆ ಎಷ್ಟೋ ನ್ಯಾಯಾಧೀಶರು ಸಂವಿಧಾನ ಪಾಲಿಸೋರು ಅದಾರ, ಸಂವಿಧಾನ ಅಲ್ಲಗಳದು ಧರ್ಮ ಪಾಲಿಸೋರು ಅದಾರ. ಇದಕ್ಕೆ ಉದಾಹರಣೆ ಬೇಕಾದಷ್ಟು ಸಿಗ್ಲಿ ಬಸ್ಸಿನ ಅಂತ ಕೇಳಿದ್ರೆ ಬೇಕಾದಷ್ಟು ಉದಾಹರಣೆ ಕೊಡ್ತೇನೆ ನಾನು. ಅದಕ್ಕೋಸ್ಕರ ಇವತ್ತು ಒಬ್ಬ ಆರೋಪಿ ಒಬ್ಬ ವ್ಯಕ್ತಿಗೆ ರುಂಡನ ಕಡಿದು ಆ ರುಂಡನ ಕಡಿದು ಮುಂಡ ಅಲ್ಲೇ ಬಿಟ್ಟು 8 ಕಿಲೋಮೀಟ್ರ್ ಸೈಕಲಿಗೆ ಕಟ್ಟಿಕೊಂಡು ಬೈಸಿಕಲ್ಲಿಗೆ ಕಟ್ಟಿಕೊಂಡು 8 ಕಿಲೋಮೀಟ್ರ್ ತನ್ನ ಒಂದು ಆ ಕೊಲೆ ಗುಣ್ಣ ಜಾಗದಿಂದ ಹಿಡಿದು ಪೊಲೀಸ್ ಸ್ಟೇಷನ್ವರೆಗೂ ಆ ರುಂಡನ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನು ಕೊಲೆ ಮಾಡಿದವ್ನು ನಾನಾರಿ ಅಂತಂದು ಆ ಶರಣರಾಗಿ ಅವನ ಮೇಲೆ 302 ಮರ್ಡರ್ ಕೇಸ್ ಆಗಿ ಅಂಥವನಿಗೆ ಒಂದು ಕತೆ ಬರೆದ್ರು ಪೊಲೀಸ್ನವ್ರು. ಆ ಕತೆ ಯಾವ ರೀತಿ ಆತಂದ್ರೆ 1 ವರ್ಷದಾಗ ಅವನು ಬಿಡುಗಡೆ ಆಗಿ ಹೊರಗೆ ಬಂದ. ಅದಕ್ಕೆ ಕಾನೂನನ್ನು ಕಾನೂನು ನಮಗೆ ಶಿಕ್ಷೆ ಕೊಡ್ಬೋದು, ಆದರೆ ಜನರಿಗೆ ಒಂದು ಇದರಿಂದ ಶಿಕ್ಷೆ ಕೊಡೋಕ್ಕೆ ಆಗೋಲ್ಲ. ಯಾಕಂದರೆ ಜನರೇ ದೊಡ್ಡದು. ನಾವು ಜನರು ಪ್ರಜೆಗಳು ಇದ್ದಿದ್ದಕ್ಕೆ ಕಾನೂನು ಮಾಡಿದ್ದು. ಆದರೆ ಇವತ್ತು ಕಣ್ಣಿಗೆ ಕಾಣಲಾರ್ದಂಥದ್ದು ಇವತ್ತು ದರ್ಶನ್ ಅವರ ಅಪರಾಧನೋ ನಿರಪರಾಧನೋ ಅದು ಮುಂದೆ ಬಂದ ವಿಚಾರ. ಒಂದು ಕಾನೂನಲ್ಲಿ ಒಬ್ಬ ನ್ಯಾಯಾಧೀಶ ಜಾಮೀನು ಕೊಟ್ಟಾನಂದರೆ ಆ ಜಾಮೀನಿನಲ್ಲಿ ಅವನು ಲೋಪದೋಷಗಳು ಕಂಡು ಬಂದರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ನ್ಯಾಯಾಧೀಶರು ಮುಂದಿನ ಕೋರ್ಟಿಗೆ ಹೋಗಿ. ಇವತ್ತು ಇವರೆಲ್ಲ ಸರ್ಕಾರಗಳು ದರ್ಶನ್ ಪರ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಜಾಮೀನು ಕ್ಯಾನ್ಸಲ್ ಮಾಡಿ ಆಟ ಆಡಿದ್ರಲ್ಲ, ಅದೇ ಒಂದು ಗವಾಯಿಯವ್ರಿಗೆ ಚಪ್ಪಲಿ ಎಸ್ದಾಗ ಯಾಕೆ ಹೋಗಲಿಲ್ಲ ಇವರು? ಪಟ್ಟಾಭಿರಾಮ್ ಚಲಪತಿ ರಿಟೈರ್ಡ್ ನ್ಯಾಯಾಧೀಶರು, ಚಲಪತಿ ಹೈಕೋರ್ಟು, ಆಮೇಲೆ ಪಟ್ಟಾಭಿರಾಮ್ ಅವರು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರು. ಇವರು ರೌಡಿ ಇಟ್ಕೊಂಡು 32 ವರ್ಷ ತೀರ್ಪು ಕೊಟ್ಟಿರಲ್ಲ. ಅವು ಸರಿಯಾದ ತೀರ್ಪು ತಪ್ಪು ನ್ಯಾಯವಾದ ತೀರ್ಪು ಅನ್ನೋದನ್ನು ಯಾರು ಸರ್ವೆ ಮಾಡಿದ್ರೆ? ಅದೇ ಒಂದು ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೆಗೆಸಿ ಫೋಟೋನ ಸೈಡ್ಗಿಡಿಸಿ ಧ್ವಜಾರೋಹಣ ಮಾಡಿದ್ರಲ್ಲ ಮಲ್ಲಿಕಾರ್ಜುನ ಗೌಡ, ರಾಯಚೂರು ಜಿಲ್ಲಾ ನ್ಯಾಯಾಧೀಶರು, ಅದು ಸರಿನಾ? ಹೇಳಿ. ಇವೆಲ್ಲ ನೀವು ಮಾಡೋವೆಲ್ಲ ತಪ್ಪು ಅನ್ನೋದಕ್ಕೆ ಜನರು ಕುರಿ ಕಾಯೋನು ಕಂಡುಹಿಡ್ದಿದ್ದಾನೆ. ಇವತ್ತು ದರ್ಶನ್ ಬಗ್ಗೆ ಅಷ್ಟು ನಿಂತಿದ್ದಾರೆ. ಯಾಕಂದರೆ ಒಬ್ಬ ವ್ಯಕ್ತಿ ಏನೋ ಒಂದು 190ರಷ್ಟು ವಿನ್ ಆದವನು ಒಂದು ಪಾಯಿಂಟ್ನಲ್ಲಿ ತಪ್ಪಾದಾಗ ಅದು ಸರಿಪಡಿಸ್ಕೋಬೇಕಾಗಿತ್ತು, ತಿದ್ದಿ ಬುದ್ಧಿ ಹೇಳಬೇಕಾಗಿದ್ದು ಒಂದು ಕಾಯಕ ಅಂತ ಇರುತ್ತೆ. ಅದಕ್ಕೆ ಇವತ್ತು ಕಾನೂನಲ್ಲಿ ಅವನ್ನ ಹಕ್ಕಿಗೂ ಧಕ್ಕೆ ಆಗ್ತೈತಿ. ಅವನ ಒಂದು ಮಕ್ಕಳ ಹಕ್ಕಿಗೂ ಧಕ್ಕೆ, ಹೆಂಡತಿಗೂ ಹಕ್ಕಿಗೂ ಧಕ್ಕೆ, ಅವ್ರ ಕುಟುಂಬದ ಹಕ್ಕಿಗೂ, ತಂದೆ ತಾಯಿಗೂ ಹಕ್ಕಿಗೂ ಧಕ್ಕೆ ಆಗೋಂಥ ವ್ಯವಸ್ಥೆ ಇವತ್ತು ಕಾನೂನು ಮಾಡ್ತಾಯಿದೆ. ಇದು ಸರಿ ಆದಂಥ ವ್ಯವಸ್ಥೆ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೆ ಅನ್ಯಾಯ ಇದು ಆಗಬಾರ್ದು. ಅದಕ್ಕೋಸ್ಕರ ಇವತ್ತು ಕಾನೂನು ಮೇಲೆ ನಂಬಿಕೆ ಕಳ್ಕೊತಾ ಇದ್ದಾರೆ ಜನ. ಮುಂದೆ ಕಾನೂನು ಅವರೇ ಕೈ ತೊಗೊಂಡು ನಿಮಗೆ ತಕ್ಕ ಪಾಠ ಕಲಿಸೋಂಥ ವ್ಯವಸ್ಥೆಗೂ ಬರ್ತಾರೆ. ಯಾಕಂದರೆ ಇವತ್ತು ಜೈಲುಗಳೆಲ್ಲ ನರಕಾಗಿದ್ದವು. ಹೊರಗಡೆ ಇಸ್ಪೆಟ್ ಆಡಿದ್ರು ಹೊದ್ದು ಹೇಳ್ಕೊಂಬಂದು ಜೈಲಿಗೆ ಹಾಕ್ತಾರೆ. ಜೈಲಿನಾಗ ಇಸ್ಪೆಟ್ ಆಡಿದ್ರೆ ಇನ್ನೆಲ್ಲ ಹಾಕ್ತಾರಂತ ಜೈಲೇ ಒಂದು ಅಖಾಡ ಮಾಡ್ಕೊಂಡಾರ. ದರ್ಶನ್ ಅವ್ರು ಅಷ್ಟೇ ಕೊಲೆ ಮಾಡಿದ್ದ. ಎಷ್ಟು ಕೊಲೆಗಳಾಗಿದ್ದು, ಎಷ್ಟು ಬೇಕಾದಂಥ ಈ ಒಂದು 6 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿ ಬಂದು ನನ್ನ ಪಕ್ಕಕ್ಕೆ ಮಕ್ಕೊಂಡವನು ಅದಾನ. ಅದೇ ಥರನ 18 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ನನ್ನ ಪಕ್ಕಕ್ಕೆ ಬಂದು ಮಕ್ಕೊಂಡು ತನ್ನ ಕತೆ ಹಂಚ್ಕೊಂಡವನು ಅದಾನ. ತಾಯಿ ಮೇಲೆ ಅತ್ಯಾಚಾರ ಮಾಡಿದವನು ಅದಾನ. ತಂಗಿ ಮೇಲೆ, ಅಕ್ಕನ ಮೇಲೆ, ಕುರುಡ್ರ ಮೇಲೆ, ಕುಂಟ್ರ ಮೇಲೆ, ಹುಚ್ಚರ ಮೇಲೆ, ಅಷ್ಟೇ ಯಾಕೆ ಸತ್ತು ಹೆಣದ ಮೇಲೆ ಅತ್ಯಾಚಾರ ಮಾಡಿ ಬಂದಂಥವ್ರು ನನ್ನ ಆಜುಬಾಜು ಮಕ್ಕೊಂಡಾರ. ಅವರಿಗೆಲ್ಲ ಪರಿವರ್ತನೆ ಜಗದ ನಿಯಮದ ಶಿಕ್ಷೆಯಿಂದ ಶಿಕ್ಷಣ ಕೊಡಬೇಕು ಹೊರತು ಆ ಶಿಕ್ಷೆ ಕೊಡೋದ್ರಲ್ಲಿ ಯಾವುದು ಅರ್ಥ ಇಲ್ಲ ಅನ್ನೋದು ನನ್ನ ಭಾವನೆ.
ಆದರೆ ಕಾನೂನು ವ್ಯವಸ್ಥೆಗಳು ಸರಿಯಾಗಿ ಇಟ್ಕೊಂಡು ಅವ್ರಿಗೆ ಶಿಕ್ಷೆಯಿಂದ ಶಿಕ್ಷಣ ಕೊಟ್ಟರೆ ನಿಜವಾಗಿ ಅವರು ಪರಿವರ್ತನೆ ಆಗ್ತಾರೆ. ಅವರ ಹಕ್ಕಿನಲ್ಲಿ ಬದುಕಬೇಕಾದಂಥ ಕುಟುಂಬಗಳು ಇರ್ತವೆ, ಮಕ್ಕಳು ಇರ್ತವೆ, ಎಲ್ಲ ಇರ್ತವೆ. 5 ನಿಮಿಷದ ಸಿಟ್ಟಿಗೆ ಅವನು ಏನೋ ಒಂದು ಕಾನೂನು ಕೈ ತೊಗೊಂಡಾನಂದ್ರೆ ಅದು ಆ ಸಂವಿಧಾನ ಏನು ಹೇಳ್ತೆ ಅಂತ ದೇಶದ್ರೋಹಿ ಗೋಡ್ಸೆ ಮಹಾತ್ಮ ಗಾಂಧೀಜಿಗೆ ಗುಂಡಿಟ್ಟು ಅವನಿಗೆ ಗಲ್ಲು ಕೊಟ್ಟರು. 70 ವರ್ಷದಲ್ಲಿ ಇಲ್ಲದ ಇತಿಹಾಸ ಇವತ್ತು ಯಾಕೆ ಅವನ ಬಗ್ಗೆ ಅಂತ ನನ್ನ ಪ್ರಶ್ನೆ ಕಾಡ್ತೈತಿ. ಅದೇ ಮಹಾತ್ಮ ಗಾಂಧೀಜಿಯವರು ಇವತ್ತು ಆ ದೇಶದ ಒಂದೊಂದು ನೋಟಿನಲ್ಲಿನೂ ಅವ್ರ ಮೂರ್ತಿ ಕೀರ್ತಿ ಐತಿ. ಆ ಒಂದು ದೇವಸ್ಥಾನದಲ್ಲಿ ಇಟ್ಟು ಆ ಲಕ್ಷ್ಮೀ ಪೂಜೆ ಮಾಡೋ ಮುಂದೆ ಗಾಂಧೀಜಿಗೂ ಆ ಪೂಜೆ ಸಲ್ಲುತ್ತೆ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಬೇಕು ನೀವು. ಇವತ್ತು ತ್ರಿವರ್ಣ ಧ್ವಜಕ್ಕೆಲ್ಲ ಅವಮಾನ ಮಾಡ್ತೀರಿ ನೀವು. ರಾಷ್ಟ್ರದ ಗೀತೆಗೆ ಅವಮಾನ ಮಾಡ್ತೀರಿ ನೀವು. ಇವೆಲ್ಲ ತಪ್ಪಲ್ವಾ? ಸಂವಿಧಾನಕ್ಕೆ ಅವಮಾನ ಮಾಡ್ತೀರಿ ನೀವು. ಕಾನೂನು ಕೈ ತೊಗೊಂತಾಯಿದ್ರಿ. ಇವತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಅಶಾಂತಿಯಿಂದ ಇವತ್ತು ಕರ್ನಾಟಕನ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ಯೋಗಿ ಆದಿತ್ಯನಾಥ ಕ್ರಾಂತಿಯಿಂದ ಅಲ್ಲೇ ತನ್ನ ಕಾನೂನನ್ನ ಕೈಗೆ ತೊಗೊಂಡು ಇವತ್ತು ಆಟ ಆಡ್ತಾ ಇದ್ದಾನೆ. ಇವತ್ತು ಮುಂದಿನ ದಿನಗಳಲ್ಲಿ ಯಾರು ಸತ್ಯವಂತರು ಅನ್ನೋದು ಈ ಭಾರತ ದೇಶದ ಭಾರತೀಯರಿಗೆ ಅರ್ಥ ಆಗುತ್ತೆ. ತಪ್ಪು ತಿಳ್ಕೊಬೇಡಿ. ಇವತ್ತು ಈ ದೇಶ ಯಾವ ಮಟ್ಟಕ್ಕೆ ಕೀಳಾಗಿ ನಡೆದೈತೆ ಅನ್ನೋದ್ರ ಬಗ್ಗೆನೂ ಒಂದು ಹಾಡು ಹೇಳ್ತೀನಿ, ಕೇಳಿ.